ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಒಂದು ವಾಚ್ ತಗೊಂಬಂತ ಹೋಗ್ತಿದ್ದು. ಎಲ್ಲಿಗೆ ಹೋಗ್ತಿತ್ತು ಅಂದೇಳಿ ಗೊತ್ತಿಲ್ಲ. ಫುಲ್ ಮೋಡ ಆಯಿತು, ಮಳೆ ಬಬ್ಬು ಥರ ಇತ್ತು. ನಿನ್ನೆ ಸಮೇತ ತುಂಬ ಮಳೆ ಇದ್ದಿತ್ತು. ಕೆಲವು ಪ್ಲೇಸಾಗ ಮಾತ್ರ ಮಳೆ, ಕೆಲವು ಪ್ಲೇಸಾಗ ಮಳೆ ಇಲ್ಲ. ಇದೆಂತ ಇದೆಂತದೆ ಲೈಟ್ ಈಗಲ್ಲ. Rado watches. ಎಲ್ಲ ಕಾಸ್ಟ್ಲಿ. $465. ಎಷ್ಟು? 50,000, 60,000. ನಾವು ವಾಚ್ ತಗೊಂಡೀಗ ಮನೆಗೆ ಹೋಗ್ತಾ ಇತ್ತು. ಫುಲ್ ಗಾಡಿ, ನಮ್ಮನೆ ದುಡ್ಕೊಂಡು ಹೋಗ್ತಾರ. ಊರಿಗೆ ಹೋಗೋಕ್ಕೆ ಟಿಕೆಟ್ ಬುಕ್ ಆಯ್ತು. ಅದೇ ಎಲ್ಲ ಪರ್ಚೇಸಿಂಗ್ ಆಗ್ತಾ ಇತ್ತು. ರಂಜಾನ್ ಮುಗೀತು, ನಾಳೆಯಿಂದ ಎಲ್ಲರೂ ಆಫೀಸ್. ಫುಲ್ ಗಾಳಿ. ಶೂ ಕಾರ್ನರ್ ಕಣಿ, ಒಳ್ಳೊಳ್ಳೆ ಸುಮಾರು ಜನ ಇದ್ದಾರೆ. ನನಗೆ ಒಂದು ಕಾಣಿ. ಮಾಡಿದ್ದಲ್ಲ ಇತ್ತಿಸಲ್ಲ ಆಯ್ತಿದಂತ ಹೇಳಿದಲ್ಲ. ಸ್ಟ್ರೈಟ್ ಅಲ್ದ ನಾವು ಎರಡು ಇದ್ದಿತ್ತು, ಒಂದು ಗಾಳಿಗೆ ಬಿದ್ದದ್ದು. ಹಾಂ, ಅದು ಇತ್ತಿಸಲ್ಲ. ಇದು ಹೇಳಿ, ಇದು ನೀರಿದು ಎಮರ್ಜೆನ್ಸಿಗೆ, ಇದು ಬಟ್ಟೆ ಹಾಕೋಕೆ. ಅದು ನೀರಿದೆ ಅಂತ, ಅದು ನೀರು ಫೈರ್ ಆಕ್ಸಿಡೆಂಟ್ ಆದ್ರೆ ಕೂಡಲೇ ನಾವು ಎಲ್ಲಿಂದನೋ ಫೈರ್ ಇಂಜಿನ್ ಅವ್ರು ಬಂದು ನೀರೆಲ್ಲ ಹಾಕೋ ಬದಲು ಕೂಡಲೇ ಇಲ್ಲಿ ಪೈಪ್ ಫಿಕ್ಸ್ ಮಾಡಿ ಹಂಗೆ ಹಾಕ್ತಾರೆ. ನಾವಿನ್ನೂ ಕಾಣಲ್ಲ, ಬಟ್ ಎಲ್ಲ ಫಿಕ್ಸ್ ಮಾಡೋದಲ್ಲ. ಅವ್ರದ್ದು ವೆಹಿಕಲ್ ಬರ್ತಲ್ಲ, ಅವ್ರಿಗೆ ಅದು ಖಾಲಿಯಾರಿ ಕೂಡ ತುಂಬಿಸೋಕೆ ಅದು ಬೋರ್ವೆಲ್, ಅದು ಅಲ್ಲಿ ಕನೆಕ್ಷನ್ ಮಾಡ್ತಾರೆ. ಅಲ್ಲಿಂದ ನೀರು ಬರ್ತದೆ. ಅದೊಂದು ಬೋರ್ವೆಲ್, ಅದು ಕನೆಕ್ಷನ್ ಮಾಡ್ತಾರೆ. ಅವರೇ ಬಂದು ಕನೆಕ್ಷನ್ ಮಾಡುದಾ? ಓಪನ್ ಮಾಡ್ತಾರೆ. ಹೌದು, ನೀರು ಹಾರುತ್ತಲ್ಲ. ಹಾಂ, ಅದು ಇನ್ನೊಂದು ಬಟ್ಟೆ ಹಾಕುದು, ವೇಸ್ಟ್ ಬಟ್ಟೆ ಎಲ್ಲ ಇದ್ರೆ ಹಾಕುದು. ಹಾಂ, ಇದು ಮೇಲೆ ರೌಂಡ್ ಬಾಲ್ ಕಣಕ್ಕೆ ತೋರುತ್ತಲ್ಲ, ಅದು ಎರಡಿಗಿತ್ತು. ಒಂದೆಂಥದ್ದು, ಒಂದಿನ ಅಲ್ಲಾಡಿ ಬೀಳು ಥರ ಆಯ್ತಮ್ರ. ಜೋರು ಗಾಳಿ ಇದ್ದಿತ್ತು ಅಲ್ಲ, ಬೀಳು ಥರ. ಜಾಸ್ತಿ ಗಾಳಿ ಮಳೆ ಇದ್ದಿತ್ತು, ಅಷ್ಟೊತ್ತಿಗೆ ಬೀಳು ಥರ ಆಗಿ ಅದನ್ನು ಒಂದನ್ನು ತೆಗ್ದ್ರು ಅಲ್ಲ. ಇನ್ನೊಂದು
ಇನ್ನೊಂದು ಹಾಂ ಇನ್ನೊಂದು ಬಿಲ್ಡಿಂಗ್ ಹಂಗ ಇದು ಬಿಲ್ಡಿಂಗ್ ಅಲ್ಲ ಮತ್ತೆ ಅವ್ರ ಬಿಲ್ಡಿಂಗ್. ಮತ್ತು ಅದು ಇದೊಂದು ಹಾಕಿರು ಮತ್ತು ಅದು ಹೆದ್ರಕಂಡ್ರು ಆ ಬಿಲ್ಡಿಂಗ್ ಹಂಗೆ ಮತ್ತೆ ಹಾಕಲೇ ಇಲ್ಲ ಹೆದ್ರಕಂಡ್ರು ಅವ್ರು. ಈ ಬಿಲ್ಡಿಂಗ್ ಹಂಗೆ ಒಂದಿತ್ತು. ಕಾಫಿ ಸ್ಮೆಲ್ ಬರ್ತಿದ್ದಂತಪ್ಪ. ಇನ್ನು ಸೆಕೆ ಸ್ಟಾರ್ಟ್ ಆಯ್ತು, ಈಗಲೇ ಸೆಕೆ ಇತ್ತು. ಇನ್ನು ಸೆಕೆ ಬೆಳಿಗ್ಗೆ ಎಲ್ಲ ಹೊರಗೆ ಬಪ್ಪಕ್ಕೆ ಆತ್ಲ, ಅಷ್ಟು ಬಿಸಿಲಿತ್ತು. ಕಣ್ಬಿಡೋಕಾತ್ಲ ಆರು ಬಿಸಿಲು ಮೈ ಮೇಲೆ ಅಷ್ಟಿಂದು ಬೀಳೋದಿಲ್ಲ, ಅಂದರೆ ಗೊತ್ತಾತಿಲ್ಲ ನಮ್ಗೆ. ಆರು ಬಿಸಿಲಿತ್ತು. ಡ್ರೆಸ್ ಕಾಣಿ ಎಷ್ಟು ಚಂದ ಐತಿ, ಚಂದ ಐತಿ. ಆದಾಗ ಫೈರ್ ಇದು ಮಿಷಿನ್ ಬಂದು ನೀರು ಖಾಲಿ ಆದ ಕಡೆ ಇದಕ್ಕೆ ಕನೆಕ್ಟ್ ಮಾಡಿ ನೀರು ಫಿಲ್ ಮಾಡ್ತೀವಿ. ಹಾಂ ಅವ್ರು ಅದ್ರ ನೀರು ಖಾಲಿ ಆದ ಕೂಡಲೇ ಇದು ಇಲ್ಲಿನ ಪಾರ್ಕಿಂಗಿಗೆ ದುಡ್ಡು ಹಾಕೋದು. ಇಲ್ಲಿನ ಸ್ಕೂಲಿದು ಹಾಗೆ ಫುಲ್ ಸ್ಕೂಲಿಗೆ ಅವ್ರಿಗೆ ಮಕ್ಕಳ ಬಗ್ಗೆ ತುಂಬ ಕೇರ್ ಮಾಡ್ತಾರೆ. ಸ್ಕೂಲ್ ಬಸ್ ಎಲ್ಲರೂ ನಿಲ್ಲತ್ತಂತ ಇದ್ದರೆ 2 ರೆಕ್ಕೆ ಕಣಂಗೆ ಆಚೆಗೆ ಈಚೆಗೆ ಡ್ರೈವರ್ ಪಕ್ಕ ಸ್ವಲ್ಪ ಆಚೆಗೆ ಸ್ಟಾಪ್ ಅಂದೇಳಿ ಓಪನ್ ಆಯ್ತು. ಹಿಂಗೆ ಕ್ಲೋಸ್ ಇರುತ್ತೆ ಬಾಗಿಲಿಗೆ ತಾಂಡ್ಕಂಡು ಅದು ಓಪನ್ ಆಯ್ತು. ಅಷ್ಟೊತ್ತಿಗೆ ಓಪನ್ ಆಪ್ಕು ಹಿಂದೆ ಮತ್ತು ಮುಂದೆ ಗಾಡಿ ಯಾವ್ದು ಬತ್ತಿತ್ತಲ್ಲ ಅದು ಅಲ್ಲಿಗೆ ಸ್ಟಾಪ್ ಆಯ್ತು, ಅಲ್ಲಿಗೆ ನಿಂತು ಬಿಡ್ಕದು. ಅವರೆಲ್ಲರೂ ಮುಂದೆ ಬಂದರು ಗಾಡಿ ಸ್ಕೂಲ್ ಬಸ್ಸಿಂದ ಲೆಫ್ಟ್ ಅಥವಾ ರೈಟ್ ಹಂಗೆ ಬಂದ್ರಂದರೆ ಅವ್ರಿಗೆ ಎಂತ ಮಾಡ್ತಾರೆ, ಫೈನ್ ಹಾಕ್ತಾರಲ್ಲ ಅವರು. ಹೌದು ಫೈನ್, ಅಟ್ರಾಜಿ ಫೈನ್ ಆಗ್ತದೆ. ಹಾಂ ಅಟ್ರಾಜಿ ಫೈನ್ ಮಾತ್ರ ಅಲ್ಲ, ಮತ್ತು ಲೈಸೆನ್ಸಿಗೆ ಇಷ್ಟು ಬ್ಲ್ಯಾಕ್ ಪಾಯಿಂಟ್ಸ್ ಆಗ್ತದೆ. ಅದೆಷ್ಟು ಅದನ್ನು 1 ವರ್ಷಕ್ಕೆ ಇಷ್ಟು ಜಾಸ್ತಿ ಬ್ಲ್ಯಾಕ್ ಪಾಯಿಂಟ್ಸ್ ಬಂದರೆ ಕಡೆಗೆ ಲೈಸೆನ್ಸ್ ಕ್ಯಾನ್ಸಲ್ ಆಗ್ತದೆ. ಆಮೇಲೆ ಸ್ಕೂಲಿಗೆ ಹಾರ್ ಮೇಲೆ ಇಲ್ಲ ಸ್ಕೂಲ್ ಮನೆಯವರೇ ಬಂದು ಮನೆಯವ್ರು ಬಂದು ಕರ್ಕೊಂಡು ಹೋಗಿ ರೋಡ್ ಕ್ರಾಸ್ ಮಾಡಿ ಅವ್ರು ಹಾಪ್ರವ್ರಿಗೆ ಬಸ್ಸಿನವರೆಲ್ಲ ನಿಂತಿರ್ತಾರೆ ಅಡಿಕೆ. ಮತ್ತೆಂತ ಸ್ಕೂಲ್ ಬಸ್ಸು ಹಂಗೆ ಖಾಲಿ ಆಯ್ತಾ ಅಂತ ಒಂದ್ಸಲ ಸ್ಕೂಲ್ ಬಸ್ ಅಲ್ಲಿಗೆ ಹೋಗಿ ನಿಂತ್ರ ಮೇಲೆ ಡಬಲ್ ಚೆಕ್ ಮಾಡ್ತಾರೆ, ಅಷ್ಟು ಜಾಗ್ರತೆ ಮಾಡ್ತಾರೆ. ಕೇಸ ತುಮ್ಮು ಹೋ ಓಕೆ ಬಾಯ್ ಎಲ್ಲರಿಗೂ. ಥ್ಯಾಂಕ್ ಯು ಯಾರೆಲ್ಲ ನನ್ನ ವಿಡಿಯೋ ಕಾಣ್ತಿದ್ರಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು. ಬಾಯ್.